ಎಸ್, ಥ್ಯಾಂಕ್ಸ್ ಫಾರ್ ಅವರ್ ಫಸ್ಟ್ ರಿಯಾಕ್ಷನ್ ನೀವೇ. ಓಕೆ, ಗೋವಿಂದರಾಜ್ ಅವರೇ, ಏನು ನಿಮ್ಮ ವಾದ ಏನು? ನಮ್ಮ ವಾದ ಇದರಲ್ಲಿ ಈಗ ಟೌನ್ಶಿಪ್ಪು ಒಂದು ನಗರ ಅಂದಾಗ ಸಹಜವಾಗಿ ಮಾಡುವಂಥ ಪ್ರಕ್ರಿಯೆ. ಆದರೆ ಇಲ್ಲಿ ರೈತರು ಇಷ್ಟಪಟ್ಟು ಭೂಮಿ ಕೊಡೋಂಗಿದ್ರೆ ಮಾಡಬೇಕು. ಇಲ್ಲಿ ರೈತರು ನಮ್ಗೆ ಬೇಡ, ಇದು ಯಾವ ಟೌನ್ಶಿಪ್ಪು ಬೇಡ, ಮತ್ತೊಂದು ಬೇಡ, ಮಗದೊಂದು ಬೇಡ ಅಂತ ನಿರಂತರವಾಗಿ ನಿನ್ನೆ ಒಂದಿನ 2 ದಿನ ಕೂತ್ಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದಲ್ಲ ಸರ್. ಸತತವಾಗಿ 1.5 ವರ್ಷದಿಂದ ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾ ಪ್ರಾಜೆಕ್ಟ್ನ ಅಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಏನಾಗಾದ್ರೆ, ಅಂದರೆ ನೀವು ಇಟ್ಕೊಂಡಿರ್ತಕ್ಕಂಥ ಇಂಟೆನ್ಷನ್ ಏನಾಗಾದ್ರೆ ಪ್ರಕಾರ ಏನಾಗಿರ್ಬೋದು ಸರ್. ಈಗ ನೋಡಿ, ಇಲ್ಲಿ ಈ ಬೆಂಗಳೂರು ಸುತ್ತಮುತ್ತ ಇತ್ತೀಚಿನ ದಿನಗಳಲ್ಲಿ ಲ್ಯಾಂಡ್ ಮಾಫಿಯಾ ಸಿಕ್ಕಾಬಟ್ಟೆ ನಡೀತಾ ಇದೆ. ಇದರಲ್ಲಿ ಯಾರ್ಯಾರ ಜಮೀನು ಎಷ್ಟೆಷ್ಟಿದೆ ಅಂತ ಇಲ್ಲಿವರೆಗೂ ನಮ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಆದರೆ ನಿಜವಾದ ಅಲ್ಲಿ 1 ಎಕರೆನೋ 2 ಎಕರೆನೋ ಒಂದು ಜಮೀನು ಇಟ್ಕೊಂಡು, ಸರ್ ನಾನು ಹೋಗಿದ್ದೀನಿ ಸರ್, ಅಲ್ಲಿ ಕಂಚಗಾರನಹಳ್ಳಿ ಅಂತ ಇರ್ಬೋದು, ಬೈರ್ಮಂಗ್ಲ ಅಂತ ಇರ್ಬೋದು, ಬೈರ್ಮಂಗ್ಲ ಕ್ರಾಸಲ್ಲಿ ಇರ್ಬೋದು, ಅಲ್ಲಿಂದ ಆಲ್ಮೋಸ್ಟ್ ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ನೋಡ್ಬಿಟ್ರೆ ನಾವು ಬೆಂಗಳೂರಲ್ಲಿಲ್ಲ, ಬಹುಶಃ ನಾವೆಲ್ಲ ಒಂದು ಕಾಡಿನ ಮಧ್ಯದಲ್ಲಿ ಇರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಅಂತ ಸಮೃದ್ಧ ಫಲವತ್ತತೆ ಇರ್ತಕ್ಕಂಥ ಭೂಮಿಯನ್ನ ಒಂದು ಟೌನ್ಶಿಪ್ ಆಗಿ ಅದು ರೈತರಿಗೆ ಪ್ರೆಷರ್ ಕೊಟ್ಟು ನಾನು ಪಡಿಲೇಬೇಕು ಅನ್ನೋ ಹುನ್ನಾರ ಯಾಕಾಗಾದ್ರೆ ನಿಮ್ಮ ಉದ್ದೇಶ ಏನಿರ್ಬೋದು? ಬೇಡ, ರೈತರು ಬೇಡ ಅನ್ನೋದು ಬೇಡ ಸರ್. ಅದಕ್ಕೆ ನಿಮ್ಗೆ 1000 ಕೋಟಿ ಕೊಡ್ತೀನಿ ಅಂದ್ರೆ ಖಂಡಿತ ರೈತರು ಒಪ್ತಾ ಇಲ್ಲ ಅಂದ್ರೆ ಅವ್ರಿಗೆ ನಿರಂತರವಾಗಿ ಬೆಳಗ್ಗೆ ಅನುಮತಿ ಮೇರೆಗೆ ಇದಾಗ್ತಾ ಇಲ್ಲ. ರೈತರನ್ನ ಹೆಂಗಾದ್ರೂ ಹೌದು ಒಕ್ಕಲೆಬ್ಬಿಸಿ ನೀವು ಆ ಭೂಮಿನ ಪಡಿಲೇಬೇಕು, ನಾನು ಟೌನ್ಶಿಪ್ ಮಾಡ್ಲೇಬೇಕು ಅಂತ ಆ ಧೋರಣೆ ಇದೆಯಲ್ಲ, ಇದಕ್ಕೆ ನಮ್ಮ ವಿರೋಧ ಇರ್ತಕ್ಕಂಥದ್ದು. ಯಾಕೆಂದ್ರೆ ಆ ರೈತನ ಗೋಳು ಸರ್, ನಾನು ಒಬ್ಬ ರೈತರ ಮಗ, ನಂಗೆ ಗೊತ್ತಿದೆ. ಯಾಕೆಂದ್ರೆ ಅಲ್ಲಲ್ಲ 1 ಎಕರೆನ 2 ಎಕರೆನ ಭೂಮಿ ಇಟ್ಕೊಂಡಿರೋರ್ಗೆ ಆ ನೋವು ಗೊತ್ತಿದೆ. ಯಾಕೆಂದ್ರೆ ಆ ಬೆಳಗ್ಗೆ ಅದರಲ್ಲಿ ಮಣ್ಣು ನಾವು ಇದು ಮಾಡಬೇಕು, ಅದರಲ್ಲಿ ಶ್ರಮ ವಹಿಸಬೇಕು, ಬೆವರು ಸುರಿಸಿದ್ರೆ ನಮಗೆ ಹೊಟ್ಟೆ ತುಂಬುವಂಥದ್ದು. ಅಂತ ಪರಿಸ್ಥಿತಿ ಇರ್ತಕ್ಕಂಥ ರೈತರನ್ನ ನೀವು ಒಕ್ಲೆಬ್ಬಿಸಿ ಭೂಮಿನ ಕಿತ್ಕೊಳ್ಳುವಂಥ ಕೆಲಸ ಇವತ್ತು ನಡೀತಾ ಐತೆ ಅಂತಂದ್ರೆ ನಿಮ್ಮ ಉದ್ದೇಶ ಏನು? ನೀವು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ಕೊಳ್ಳಿ, ಇನ್ನೊಂದಾದ್ರೂ ಮಾಡ್ಕೊಳ್ಳಿ, ಆದ್ರೆ ರೈತರ ಜಮೀನು ಕಿತ್ಕೊಂಡ್ಬಿಟ್ಟು ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡ್ಬೇಕು ಅಂತ ಹೊಡ್ತೀರಾ ಅಂತಂದ್ರೆ ಯಾವ ಮಾನ ಮರ್ಯಾದೆ ಇಟ್ಕೊಂಡು ಇವತ್ತು ಇಂಥ ಯೋಜನೆಗಳನ್ನ ತರಕೊಳ್ತೀರಿ? ಇವತ್ತು ನೈಸ್ ಅಂತ ಇದೇ ರೀತಿಯಲ್ಲಿ 96-95ರಲ್ಲಿ ನೈಸ್ ಅಂತ ಅಕ್ವಿಷನ್ ದೊಡ್ಡ ರಸ್ತೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಕಾದಂಗೆ ಸಿಕ್ಕಾಬಟ್ಟೆ ಅವರಿಗೆ ರಸ್ತೆಗೆ ಬೇಕಾದ್ರೆ ಸುಮಾರು 6,500-7,000 ಎಕರೆ ಸರ್. ಅವ್ರು ಅಕ್ವಿಷನ್ ಮಾಡಿರ್ತಕ್ಕಂಥ 30-40,000 ಎಕರೆಗಿಂತ ಜಾಸ್ತಿ ಇರ್ತಕ್ಕಂಥದ್ದು. ಯಾರು ಕೊಟ್ಟರು ಇದನ್ನ ಭೂಮಿನ? ನಾಚಿಕೆ ಆಗ್ಬೇಕಲ್ಲ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಸೊ ಇವತ್ತು ಅದೇ ರೀತಿ ಇವತ್ತು ಟೌನ್ಶಿಪ್ ಹೆಸರಲ್ಲಿ ಇವತ್ತು ರೈತರಿಗೆ ಅನುಕೂಲ ಏನು? ನೀವು ದುಡ್ಡು ಕೊಟ್ಟು ಹೊರಟೋಗ್ತೀರಾ ಸ್ವಾಮಿ? ಅವ್ರಿಗೆ ಜೀವನ ನೋಡ್ಕೊಂಡಾರು, ಅವ್ರ ಮಕ್ಕಳ ಫ್ಯೂಚರ್ ಏನು? ಅದನ್ನ ಯಾರು ನೀವು ಕೊಡಕ್ಕಾಗತ್ತಾ? ವಾಪಸ್ ಕೊಡಕ್ಕಾಗತ್ತಾ? ಬಿಜೆಪಿ ಅವರಿಗೆ ಅಲ್ವಾ? ಸಿ ಇವತ್ತು ಸರ್ ITBT ಅವರು ಇವತ್ತು ವರ್ಕ್ ಫ್ರಮ್ ಹೋಮ್ ಅಂತ ಸ್ಟಾರ್ಟ್ ಆಗಿದೆ. ಇಂಥ ಟೌನ್ಶಿಪ್ ಅವಶ್ಯಕತೆ ಇದೆ. ಟೌನ್ಶಿಪ್ ಮಾಡಂಗಿದೆ, ಅದು ಬರ್ಡ್ ಭೂಮಿನ ಇನ್ನೊಂದು ಮತ್ತೊಂದು ಆ ಜಾಗದಲ್ಲಿ ನಿರ್ಮಾಣ ಮಾಡಿ ರೈತರು ಖುಷಿ ಪಡ್ತಾರೆ. ಸುತ್ತಮುತ್ತ ಹಳ್ಳಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರು ಕೆಲಸ ಕಾರ್ಯ ಸಿಗ್ತಾ ಇರ್ತಾರೆ. ಮಾಡಿ ಅಂತ ಕೆಲಸ ಮಾಡಿ. ಜನತಾ ಪಕ್ಷದ ವಕ್ತಾರರು ಗೋವಿಂದರಾಜ್ ಅವರು ನೋಡಿ ಕರೆಕ್ಟ್ ಮಾಡ್ಬೇಕು. ಯಾವ ನ್ಯಾಯ ಸ್ವಾಮಿ ಇದು? ಆಯ್ತು ಸ್ವಾಮಿ, ಆಯ್ತು ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ಭಾರತೀಯ ಜನತಾ ಪಕ್ಷದ ವಕ್ತಾರರು ಗೋವಿಂದರಾಜ್ ಅವರು, ನಾನು ಒಬ್ಬ ರೈತನ ಮಗ ಕಣ್ರಿ, ನಾವು ರೈತರು, ನಮಗದು ಕಷ್ಟ ಏನು ಅಂತ ಗೊತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೋ ಭಾರತೀಯ ಜನತಾ ಪಕ್ಷದ ವಕ್ತಾರರು ಗೋವಿಂದರಾಜ್ ಅವರಲ್ಲಿರುವಂಥ ಆಕ್ರೋಶ, ಸಾತ್ವಿಕ ಸಿಟ್ಟು ನಮ್ಮ ವಿಜೇಂದ್ರ ಅವರಿಗೆ, ಆರ್ ಅಶೋಕ್ ಅವರಿಗೆ, ಅಶ್ವಥ್ ನಾರಾಯಣ್ ಅವರಿಗೆ ಅಷ್ಟೇ ಪ್ರಮಾಣದಲ್ಲಿ ಇದೆಯಾ ಅನ್ನೋದೊಂದು ಪ್ರಶ್ನೆ ಕೂಡ ಬರುತ್ತೆ. ಅದ್ರ ಬಗ್ಗೆ ಮಾತನಾಡ್ತಾರೆ ಮುಂದಿನ ಹಂತದಲ್ಲಿ. ಈಗ ಓವರ್ ಟು ತಿಮ್ಮೇಗೌಡರು. ಸರ್, ನಿಮ್ಮದೇ ರಾಜ್ಯಭಾರ, ನಿಮ್ಮದೇ ವಾದ ವಿವಾದ, ಏನು ಹೋರಾಟ ಹಕ್ಕಿಕತ್ತು ಹೇಳಿ ಸರ್. ವಿ ಆರ್ ಈಗರ್ ಟು ಲಿಸನ್ ಟು ಯು. ಬಹಳ ಕಾತರದಿಂದ ಕಾಯ್ತಾ ಇದೀವಿ ನಿಮ್ಮ ಮಾತುಗಳಿಗೆ. ನೋಡಿ, ಇಲ್ಲಿ ಯಾವುದೇ ಸರ್ಕಾರ ಬರಲಿ, ಒಂದು ಏನಿವತ್ತು ಕಾಂಗ್ರೆಸ್ ಪಕ್ಷ ಸಂವಿಧಾನದ ಬಗ್ಗೆ ತುಂಬ ಮಾತಾಡುತ್ತೆ. ಸಂವಿಧಾನವನ್ನು ಕಾಂಗ್ರೆಸ್ನ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಎಲ್ಲರೂ ಸಂವಿಧಾನ ಬುಕ್ಕನ್ನು ಇಟ್ಕೊಂಡು ಹೋಗ್ತಾರೆ. ಅದರ ಅರ್ಥ ಏನಂದರೆ ನಾವು ಸಂವಿಧಾನಕ್ಕೆ ಗೌರವವನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಸಂವಿಧಾನದಲ್ಲಿ ಏನಿದೆ? ಯಾವುದೇ ಹೋರಾಟಗಳಾಗಲಿ, ಯಾವುದೇ ಬಿಜೆಪಿ ಜೆಡಿಎಸ್ ಸಂವಿಧಾನ ಫಾಲೋ ಮಾಡುತ್ತೆ ಅಲ್ಲ? ನಾನು ಅದು ಬಂದ ಬಗ್ಗೆ ಹೇಳ್ತೀನಿ ಸರ್. ಯಾವುದೇ ಒಂದು ಸಂವಿಧಾನವಾಗಿ ಹೋರಾಟವನ್ನು ಮಾಡಿದ್ರೆ ಆಳ್ತಕ್ಕಂಥ ಸರ್ಕಾರ ಅದು ಬೆಲೆ ಕೊಡಬೇಕು ಅಂತಕ್ಕಂಥದ್ದು ಇದೆ. ಆದರೆ ಹಿಂದೆ ನಮ್ಮ ಸನ್ಮಾನ್ಯ ಕುಮಾರಣ್ಣರವರು 30 ಕಿಲೋಮೀಟರ್ ರೇಡಿಯಸ್ ಅಲ್ಲಿ 5 ಟೌನ್ಶಿಪ್ ಅನ್ನ ಮಾಡಬೇಕಂತ ಪ್ಲಾನ್ ಮಾಡಿದ್ರು. 3 ಬಾರಿ ರೈತರನ್ನ ಕೃಷ್ಣಾ ಗೆಸ್ಟ್ ಹೌಸ್ಗೆ ಕರೆದು ರೈತರುಗಳ ಜೊತೆ ಚರ್ಚೆ ಕೂಡ ಮಾಡಿದ್ರು. ಆದರೆ ಇದೇ ಕಾಂಗ್ರೆಸ್ ಪಕ್ಷ ವಿರೋಧವನ್ನು ವ್ಯಕ್ತಪಡಿಸಿತ್ತು, ಹೋರಾಟ ಕೂಡ ಮಾಡಿದ್ರು.
ಜೊತೆಗೆ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿ ಅಲ್ಲಿ ಕೂಡ ಇದು ಫಲವತ್ತಾದ ಭೂಮಿ ಬೇಡ ಅಂತಕ್ಕಂಥದ್ದು ಬಿಡದಿಯಲ್ಲಿ ರಿಪೋರ್ಟ್ ಬಂತು. ಹೌದು ಸರ್. ಹಾಗಾಗಿ ಆ ಪ್ರಾಜೆಕ್ಟನ್ನು ನಮ್ಮ ಕುಮಾರಣ್ಣವರು ಕೈಬಿಟ್ಟು, ಜೊತೆಗೆ ಅದು ರೈತರ ವಿರೋಧದಿಂದ ನಾವು ಕೈಬಿಟ್ಟಿದ್ದು, ಬೇರೆ ಏನ್ ರೀಸನ್ ಇಲ್ಲ, ಬೇರೆ ರೀಸನ್ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಜೆಡಿಎಸ್ ವಕ್ತಾರರು ತಿಮ್ಮೇಗೌಡರು. ಎಸ್ ಸರ್. ಜೊತೆಗೆ ಇದೇ ಕಾಂಗ್ರೆಸ್ ಸರ್ಕಾರ ಇಲ್ಲಿ ನಂದಗುಡಿ ಹತ್ರ ರೈತರು ಹೋರಾಟ ಮಾಡಿದ್ಕೆ ರೈತರ ಜಮೀನನ್ನು ವಾಪಸ್ ಬಿಟ್ಟಿದ್ದಿದೆ, ಅಕ್ವೈರ್ ಮಾಡಿರ್ತಕ್ಕಂಥದ್ದು ಬಿಟ್ಟಿದ್ದಿದೆ. ಆದ್ರೆ ಇಲ್ಲಿ ಬಿಡದಿಯಲ್ಲಿ 471 ದಿನಗಳಿಂದ ಹಳ್ಳಿಯಲ್ಲಿರ್ತಕ್ಕಂಥ ಬೇರೆ ಯಾರು ಬಂದು ಹಳ್ಳಿಯಲ್ಲಿರ್ತಕ್ಕಂಥ ರೈತರು ಪ್ರತಿಯೊಬ್ರು ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು, ಮಕ್ಕಳು, ವೃದ್ಧರು ಎಲ್ಲರೂ ಬಂದು ಅವರು 471 ದಿವಸ ಆಗಿದೆ ಮಾಡ್ತಾ ಇದ್ರು ಕೂಡ ಐ ಡೋಂಟ್ ಕೇರ್ ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರೀತಿ ಒಕ್ಲೆಬ್ಬಿಸೋದು ಯಾವ ರೀತಿ ಸರಿ? ಜೊತೆಗೆ ಏನೊಂದು ಇವತ್ತು ಕಾಂಗ್ರೆಸ್ ಸರ್ಕಾರ ನಡ್ಕೋತಾ ಇದೆ, ಇದು ಮುಂದಿನ ದಿನಗಳಲ್ಲಿ ರೈತರ ಒಂದು ಹೋರಾಟ ಯಾವ ಮಟ್ಟಕ್ಕೆ ಇಳಿತದೆ ಅನ್ನೋದು ಕೂಡ ಕಾಂಗ್ರೆಸ್ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಜೊತೆಗೆ ಹೋರಾಟ ಆಲ್ರೆಡಿ ಇದೆ ಅಲ್ಲ, ಈಗ ನಡೀತಾ ಇದೆ. ಅಲ್ಲಿಯವರು ಮಾತ್ರ ಮಾಡ್ತಕ್ಕಂಥದ್ದು, ಇಲ್ಲಿ ಇದುವರೆಗೂ ಅಲ್ಲಿ ಇರ್ತಕ್ಕಂಥ ರೈತರು ಮಾತ್ರ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ರೈತರಿಗೆ ಇನ್ನು ಮುಂದೆ ಬೆಂಬಲವಾಗಿ ರಾಜ್ಯದ ಎಲ್ಲಾ ರೈತರು ಬರ್ತಾರೆ, ಬೇರೆ ಎಲ್ಲರೂ ಹೋರಾಟಗಾರರು ಬರ್ತಾರೆ. ಆಗ ಕಾಂಗ್ರೆಸ್ ಪಕ್ಷ ಏನ್ ಮಾಡುತ್ತೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ನೀವು ಕರೆ ಕೊಡ್ತಾ ಇದ್ದೀರಿ ರಾಜ್ಯದ ರೈತರಿಗೆಲ್ಲ. ಸರ್ ಅವರ ರೈತರು ಬರ್ತಾರೆ ಸರ್, ಯಾವುದೇ ಒಂದು ಸರ್ಕಾರ ನಾವು ನೋಡಿ ನಮ್ಮ ಪಕ್ಷ ಯಾವಾಗಲೂ ರೈತರ ಪರವಾಗಿ ರೈತರ ಬೆಂಬಲವಾಗಿ ನಿಂತಿದೆ. ಜೊತೆಗೆ ಅಲ್ಲಿರ್ತಕ್ಕಂಥ ರೈತರಿಗೆ ನಮ್ಮ ಸರ್ಕಾರ ಮತ್ತು ಯಾವುದೇ ರೀತಿಯ ನೆರವು, ಕಾನೂನು ರೀತಿಯ ನೆರವು ಇರ್ಬೋದು, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವುದೇ ರೀತಿಯ ಕಾನೂನು ನೆರವು ಇರ್ಬೋದು, ಜೊತೆಗೆ ಹೋರಾಟಕ್ಕೆ ಬೆಂಬಲವನ್ನು ಕೂಡ ನಮ್ಮ ಪಕ್ಷ ಯಾವಾಗಲೂ ಕೊಡುತ್ತೆ. ಜೊತೆಗೆ ಅಲ್ಲಿರ್ತಕ್ಕಂಥ ರೈತರು ಅಷ್ಟು ನೀವು ನೋಡಿರ್ಬೋದು, ಪ್ರತಿಯೊಬ್ರು ಯುವಕರು ಇರ್ಬೋದು ಏನ್ ಮಾತಾಡಿದಾರೆ ನೋಡಿರ್ತೀರಿ, ಮಹಿಳೆಯರು ಇರ್ಬೋದು ಏನ್ ಮಾತಾಡಿದ್ದಾರೆ, ನಿಮ್ಮಲ್ಲಿ ಎಲ್ಲಾ ಫೈಲ್ಗಳು ಬಂದಿದೆ. ಅಂದ್ರೆ ಅದಕ್ಕೆ ಅರ್ಥನೇ ಇಲ್ವಾ? 100ಕ್ಕೆ 90% ಮಹಿಳೆಯರು ಮಾತಾಡಿರ್ತಕ್ಕಂಥದ್ದು ಎಲ್ಲ ವಿರೋಧವಾಗಿ ಮಾತಾಡಿದ್ದಾರೆ. ಜೊತೆಗೆ ಆ ಪಕ್ಷದ ಕೆಲವರು ಮಾತಾಡ್ತಾ ಇದ್ದ ನೋಡ್ತಾ ಇದ್ದೆ ನಾನು, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ. ನಮ್ಗೆ ಇವರು ಈ ರೀತಿ ಮುಳ್ಳನ್ನ ನಮ್ಮ 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 ಹೊಟ್ಟೆಗೆ ಮುಳ್ಳನ್ನು ಚುಚ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ, ಇವ್ರು ಮಾಡ್ತಕ್ಕಂಥ ಸರಿ ಇಲ್ಲ ಅಂತೇಳಿ ಆ ಪಕ್ಷದ ಕಾರ್ಯಕರ್ತ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ. ಅಂದ್ರೆ ಅರ್ಥ ನಿಮಗೆ ಜನರ ನೋವು ಏನು ಅರ್ಥನೇ ಆಗ್ತಾ ಇಲ್ವಾ? ಇಲ್ಲ ನೋಡ್ತಾ ಇಲ್ವಾ? ಇಲ್ಲ ನಿಮ್ಮ ಉದ್ದೇಶ ಏನು? ಕರೆಕ್ಟ್, ಒಳ್ಳೆ ಪಾಯಿಂಟ್. ಅಂದ್ರೆ ನೀವೇನ್ ಹೇಳ್ತಾ ಇದ್ರಿ, ಈ ಮೂಲಕ ಜನರ ಮಾತಿಗೆ ನಾವಿದೀವ್ರಿ, ಜನ ಏನೇ ಪ್ರಶ್ನೆ ಮಾಡಿದ್ರು ಅದಕ್ಕೆ ಉತ್ತರ ಕೊಡೋಕೆ ನಾವು ರೆಡಿ ಇದೀವಿ, ಜನರ ಧ್ವನಿಯೇ ನಮ್ ಧ್ವನಿ ಅಂತ ಈ ಮೂಲಕ ಹೇಳ್ತಾ ಇದೀರಿ. ಜನರ ಧ್ವನಿ ಪರವಾಗಿರ್ಬೇಕು ಸರ್, ಯಾರೇ ಆಗಿರ್ಲಿ ಜನರ ಧ್ವನಿ ಪರವಾಗಿ ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಜೆಡಿಎಸ್ ಸರ್. ಯಾರು ವಿರೋಧ ಮಾಡಿದ್ರೆ ನಮ್ಗೆ ಬೇಕಿಲ್ಲ ಅಂತ ಹೇಳಿದ್ರೆ ಅದನ್ನ ಬಿಡ್ಬೇಕಾದ್ರೆ ನಮ್ ಕರ್ತವ್ಯ. ಯಾರೇ ಅಧಿಕಾರ ಮಾಡಿ, ಬಿಜೆಪಿ ಕಾಂಗ್ರೆಸ್ ಸೂಪರ್ ಯಾರೇ ಇದ್ರು ಕೂಡ ನೋಡಿ, ನಮಗಿದು ಬೇಕಿಲ್ಲ ಅಂದಾಗ ಬಿಡ್ತಕ್ಕಂಥದ್ದು ಅವ್ರ ಧರ್ಮ. ಅವರಿಂದ ತಾನೇ ಆಗಿರೋದು, ಜನರಿಂದ ಜನರಿಗೋಸ್ಕರ ಅಂತ ನಾವು ಜನರಿಗಾಗಿಂತ ಏನು ಅಧಿಕಾರ ಸ್ವೀಕರಿಸ್ತೀವಿ, ಅದೇ ಜ್ಞಾಪಕ ಇಟ್ಕೋಬೇಕು ತಾನೆ. ಇಲ್ಲೇನಾಗ್ತಾ ಇದೆ? ಎಂತ ಮಾತಾಡಿದ್ರಿ ಸರ್ ನೀವು, ನಂಗೆ ಒಂದ್ ರೀತಿ ಆಶ್ಚರ್ಯ ಆಗ್ತಾ ಇದೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಲ್ಲ, ನಿಮ್ ಮಾತುಗಳನ್ನ ಕೇಳೋಕೆ ಯಾಕೆ ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ಜನರ ಪರವಾಗಿ ಇಷ್ಟೊಂದು ಹೋರಾಟ ಮಾಡ್ತಾ ಇರುವಂತ ಜೆಡಿಎಸ್ ಯಾಕೆ ಇಷ್ಟು ಕಷ್ಟ ಪಡ್ತಾ ಇದೆ ಅಧಿಕಾರಕ್ಕಾಗಿ, ಯಾಕೆ ಇಷ್ಟು ಸೀಟ್ಗಳನ್ನು ಪಡೆಯೋಕೆ ಒದ್ದಾಡ್ತಾ ಇದೆ, ಯಾಕೆ ಮೈತ್ರಿ ಪಕ್ಷದ ಜೊತೆ ಅವರು ಅಷ್ಟೊಂದು ಅಂಟ್ಕೊಂಡಿದ್ದಾರೆ ಅನ್ನುವ ಪ್ರಶ್ನೆ ಬರ್ತಾ ಇದೆ. ಜನರ ಪರವಾಗಿ ನಿಜಕ್ಕೂ ನೀವು ಹೋರಾಟ ಮಾಡ್ಲಿ ಅನ್ನೋ ಆಶೆ ನಮಗೂ ಇದೆ. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ಹಾಗೆ ಮುಂದಿನ ಹಂತದಲ್ಲಿ ಕೇತಗನಹಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಾಗ ನೀವು ರೆಡಿ ಆಗಿರಿ ಅಂತ ಹೇಳ್ತಾ, ಲೆಟ್ಸ್ ಗೋ ಟು ಅನದರ್ ಗೆಸ್ಟ್.